ಕೈಕಮಲದ ನಡುವೆ ಆರ್ಎಸ್ಎಸ್ ಬ್ಯಾನ್ ಹೇಳಿಕೆ ಕಿಚ್ಚು ಜೋರಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿಗರು ಕೆಂಡಾಮಂಡಲರಾಗಿದ್ದು, ಯಾರಪ್ಪನಿಂದಲೂ ಆರ್ಎಸ್ಎಸ್ ಬ್ಯಾನ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ತ ನಾವು ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ನ ಬ್ಯಾನ್ ಮಾಡೋಣ ಅಂತ ಕೈ ನಾಯಕರು ಉರಿಯುವ ಬೆಂಕಿಗೆ ತುಪ್ಪ ಸುರಿಸಿದ್ದಾರೆ. ಯಾರೇನು ಹೇಳಿದ್ದಾರೆ ಕೇಳೋಣ ಬನ್ನಿ. ನನಗೆ ಗೊತ್ತಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್ IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ ಇವರೇ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ್ಯಾವ ಸಂಸ್ಥೆಗಳು ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ, ನಮ್ಮ ದೇಶದ ಐಕ್ಯತೆಯನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಅಸೂಯೆ ತರ್ತಾರೆ, ಕೋಮ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಪ್ರಿಯಾಂಕ್ ಖರ್ಗೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಾರ್ಟಿ DNA-ನಲ್ಲೇ ಸುಳ್ಳು ಹೇಳೋದು ಬಂದುಬಿಟ್ಟಿದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, 48ರಲ್ಲಿ ಮೊದಲನೇ ಬಾರಿಗೆ ಗಾಂಧಿ ಹತ್ಯೆ ಆರೋಪವನ್ನು ಹೊರಿಸಿ ಬ್ಯಾನ್ ಮಾಡಲಾಯಿತು RSSನ. 3 ತನಿಖಾ, ಅದರಲ್ಲಿ 2 ಆಯೋಗ, 1 ಕೇಂದ್ರೀಯ ತನಿಖಾ ದಳ ಗಾಂಧಿ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತ ಹೇಳ್ತು. ನ್ಯಾಯಾಲಯದಲ್ಲೂ ಏನೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಹಾಗಾಗಿ ನೆಹರು ಸರ್ಕಾರವೇ RSSನ ಬ್ಯಾನ್ ವಾಪಸ್ ತೆಗೆಯಿತು. ಇವತ್ತಿಗೂ ಗಾಂಧಿ ಹತ್ಯೆ ಮಾಡಿದವರು RSSನವರು ಅಂತ ಆರೋಪ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಇತ್ತಲ್ಲ, RSS ಮೇಲೆ ಒಂದು ಸಣ್ಣ ಆರೋಪನೂ ಕೂಡ ಅವರು ಸಾಬೀತುಪಡಿಸೋಕ್ಕಾಗಲಿಲ್ವಲ್ಲ. ಖರ್ಗೆ ಅವ್ರಿಗೆ ತಮಗೆ ಎಷ್ಟು ಬೇಕಷ್ಟು ಓದಿದ್ದನ್ನು ಹೇಳ್ತಾರೆ. ಇವರು ಯಾರೂ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಬಂಧಿಸಿಬಿದ್ರು, ಎಲ್ಲ ಮಾಡಿದ್ರು, ಎಲ್ಲವೂ ಆಗಿದೆ. ಅದು ಬೆಳೀತಾ ಹೋಗ್ತದೆ. ಮತ್ತು ಐಡಿಯಾಲಜಿಯನ್ನು, ನಿಮ್ಮ ಈ ಲೆಫ್ಟಿಸ್ಟ್ ಐಡಿಯಾಲಜಿ ಏನಿದೆ ಅಲ್ಲ, ಇದನ್ನು ಜನ ತಿರಸ್ಕಾರ ಮಾಡಿದ್ದಾರೆ. ಪೀಪಲ್ ಹ್ಯಾವ್ ರಿಜೆಕ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಈ ವಿಚಾರ, ನಿಮ್ಮ ವಿಚಾರಧಾರೆಯನ್ನು ನಿರಾಕರಣೆ ಮಾಡಿದ್ದಾರೆ. ನೀವಲ್ಲ, ನಿಮ್ಮ ಯಾವ ಪೀಳಿಗೆ ಬಂದರೂ RSS ಅನ್ನು ಮುಗ್ಸೋಕ್ಕಾಗಲ್ಲ. ಆದರೆ ಒಂದು ಹೇಳ್ತೀನಿ, RSS ಯಾವತ್ತೂ ನೀವು ಎಷ್ಟೇ ಮಾತಾಡಿದ್ರು ನಿಮಗೆ ಅವ್ರು ಉತ್ತರ ಕೊಡೋದಲ್ಲ. ನಾವು ಕೂಡ ಅದಕ್ಕೆ ಉತ್ತರ ಕೊಡಬಾರ್ದಿತ್ತು, ಆದರೆ ನಿಮ್ಮ ಉದ್ದಟತನಕ್ಕೆ ಉತ್ತರ ಕೊಡಬೇಕಲ್ಲ. ಅಷ್ಟಕ್ಕಾಗಿ ಮಾತ್ರ ಇಡೀ ರಾಜ್ಯದ ಜನ ಇವತ್ತು ಕಂಗಾಲಾಗಿದ್ದಾರೆ.